ನೋಡಿ ಫ್ರೆಂಡ್ಸ್, ಇವತ್ತು ಹಾಲಿನ ಹಸುಗಳು 5 ಹಸುಗಳು ಮಾರಾಟಕ್ಕಿವೆ. ಒಳ್ಳೆ ಟಾಪ್ ಬ್ರೀಡ್ ಹಸುಗಳು ಮಾರಾಟಕ್ಕಿವೆ. ಆದಷ್ಟು ಬನ್ನಿ, 2 ದಿನ ಇದ್ದು 4 ಸತಿ ಅಲ್ಲ 5 ಸತಿ ಹಾಲೆಲ್ಲ ಕರ್ದಿ ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ ಎಲ್ಲಾನು ಕೂಡ ನೀವು ಕಣ್ಮುಂದೆ ನೋಡಿ 4 ಸತಿ 5 ಸತಿ ಚೆಕ್ ಮಾಡಿ ಹಸುಗಳನ್ನ ಇವತ್ತು ತಗೊಂಡೋಗ್ಬೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಐತೆ ಆಫರ್, ಬಂಪರ್ ಆಫರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು 5 ಹಸುಗಳು ಮಾರಾಟಕ್ಕಿವೆ. ಎಲ್ಲಾನು ಕೂಡ ಹಾಲಿನ ಹಸುಗಳು. ಆದಷ್ಟು ನೀವು 2 ದಿನ ಇದ್ದು 4 ಸತಿ ಹಾಲೆಲ್ಲ ಕರ್ದಿ ನೋಡಿ ಎಲ್ಲಾನು ಕೂಡ ಚೆಕ್ ಮಾಡಿ ಹಸುಗಳನ್ನ ನೀವು ತಗೊಂಡು ಹೋಗ್ಬೋದು. ಅದ್ರ ಬೆಲೆನೂ ಕೂಡ ಆದಷ್ಟು ಕಡಿಮೆನೇ ಇವೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಕಾದರೆ 2 ದಿನ ನೀವು ಇದ್ದು ಬೆಳಗ್ಗೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ, ಸಂಜೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಎಲ್ಲನೂ ಕೂಡ ನೀವು ಚೆಕ್ ಮಾಡಿ ತಗೊಂಡು ಹೋಗ್ಬೋದು. ಯಾರಿಗೂ ಕೂಡ ಮೋಸ ಹೋಗಲ್ಲ. ಯಾವ ತೊಟ್ಟಲ್ಲಿ ಹಾಲು ಕಮ್ಮಿ ಬರ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬೀಳ್ತಾ ಇಲ್ಲ, ಒಂದು ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಕೊಡ್ತಾ ಇದ್ದಾವೆ ಅಂತ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ಎಲ್ಲ ಮಾಹಿತಿಗಳನ್ನು ಕೂಡ ನಿಮಗೆ ಸಿಗತ್ತೆ. ಅದರಿಂದ ಟೋಟಲ್ 5 ಹಸುಗಳಿವೆ. ಆದಷ್ಟು ಬೆಲೆನೂ ಕೂಡ ಕಡಿಮೆ ಐತೆ. ಹುಲ್ಲಿನ ಸಮಸ್ಯೆ ಇರೋದ್ರಿಂದ ಹಸುಗಳು ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಬೇಗನೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈಗ ಆದಷ್ಟು ಹಸುಗಳ ಬಗ್ಗೆ, ಯಾವ ಹಸು ಎಷ್ಟು ಬೆಲೆ, ಎಷ್ಟನೇ ಸೂಲು, ಕರುವಾಕಿ ಎಷ್ಟು ತಿಂಗಳಾಗೈತೆ ಎಲ್ಲಾನು ಕೂಡ ನಿಮಗೆ ಪ್ರೂಫ್ ಸಮೇತನೇ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಈ ಹಸುಗಳದ್ದು ಒಂದೊಂದಾಗಿ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಸುಗಳು ಬಂದು ಒಂದಕ್ಕಿಂತ ಒಂದು ಟಾಪ್ ಬ್ರೀಡ್ ಹಸುಗಳು ತುಂಬಾನೇ ಚೆನ್ನಾಗಿವೆ. ಮತ್ತು ಆದಷ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಈ ಹಸುಗಳದ್ದು ಆದಷ್ಟು ಎಷ್ಟನೇ ಸೋಲಿನ ಗಬ್ಬ ಆಗೈತೆ, ಒಂದು ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ, ಮತ್ತು ಇದ್ರದ್ದು ಬೆಲೆ ಏನು, ಎಷ್ಟು ಹಲ್ಲು, ಎಷ್ಟನೇ ಸೂಲು ಎಲ್ಲಾನು ಕೂಡ ಆದಷ್ಟು ಒಂದೊಂದಾಗಿ ನಿಮಗೆ ಪ್ರೂಫ್ ಸಮೇತನೇ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡ್ಬಿಟ್ಟು ಯಾರಿಗಾದ್ರೂ ಹಸುಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ಬನ್ನಿ, ಈಗ ಮೊದಲನೇದಾಗಿ ಈ ಹಸುವಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಒಳ್ಳೆ ಟಾಪ್ ಕ್ವಾಲಿಟಿ ಒಳ್ಳೆ ಬ್ರೀಡ್ ಹಸು ಎದ್ದಿ ಕಾಣಿಸ್ತೈತೆ. ನೀವೇ ಕಣ್ಮುಂದೆನೇ ನೋಡ್ತಾ ಇರ್ಬೋದು. ಒಳ್ಳೆ ತೂಕ ಸೈಜ್ ಹೊಂದಿರೋ ಹಸು, ಒಳ್ಳೆ ಟಾಪ್ ಕ್ವಾಲಿಟಿದಲ್ಲಿ ಐತೆ. ಸೈಜ್ ಬಂದು ನನ್ನ ಪ್ರಕಾರ ಹೈಟು 4 ಅಡಿಯಷ್ಟು ಹೈಟ್ನ ಹೊಂದೈತೆ, ಲೆಂತು 7 ಅಡಿಯಷ್ಟು ಪಕ್ಕ ಲೆಂತ್ನ ಹೊಂದೈತೆ. ತುಂಬ ಚೆನ್ನಾಗೈತೆ. ಮತ್ತು ಯಾವ ಥರ ಹಾಲಿನ ನರ ಎದ್ದಿ ಕಾಣಿಸ್ತೈತೆ ನೀವೇ ಚೆಕ್ ಮಾಡ್ಕೋಬೋದು. ಒಳ್ಳೆ ಹಾವುನ್ ರೀತಿಯಲ್ಲಿ ಎದ್ದಿ ಹಾಲಿನ ನರ ಕಾಣಿಸ್ತೈತೆ. ಮತ್ತು 4 ತೊಟ್ಟನು ಕೂಡ ಒಂದೇ ಸಮ ಇವೆ ನೋಡ್ಕೊಳ್ಳಿ. 4 ತೊಟ್ಟ ಮೇಲೂ ಕೂಡ ಒಳ್ಳೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನ ಹೊಂದೈತೆ. ಹಾವುನ್ ರೀತಿಯಲ್ಲಿ ಹಾಲಿನ ನರ ಎದ್ದಿ ಕಾಣಿಸ್ತೈತೆ. ಕೆಚ್ಚಲ ಮೇಲೆ ಯಾವ ಥರ ಹಾಲಿನ ನರಗಳು ಕಾಣಿಸ್ತಿದ್ದೇವೆ ನೀವೇ ನೋಡ್ಕೊಳ್ಳಿ. ಇದೆಲ್ಲ ನೋಡಿದ್ರೆ ನಿಮಗೆ 100% ಈ ಥರ ಹಾಲು ಕೊಡೋ ಹಸುಗಳು ತಗೋಬೇಕು ಅನ್ಸುತ್ತೆ. ಇದು 100% ಗ್ಯಾರಂಟಿ ಕೊಡ್ತೀನಿ. 13 ಲೀಟ್ರ್ ಒಂದು ಟೈಮ್ಗೆ ಹಾಲು ಪಕ್ಕ ಕೊಡುತ್ತೆ. ಒಳ್ಳೆ ಟಾಪ್ ಕ್ವಾಲಿಟಿ ಒಳ್ಳೆ ಬ್ರೀಡ್ ಹಸು. ಹಣೆ ಮೇಲೆ ಸ್ಟಾರ್ನು ಕೂಡ ಹೊಂದೈತೆ. ಮತ್ತು ಮಂಡಿಕ್ಕಿಂತ ಮೇಲ್ಗಡೆ ಐತೆ ಕೆಚ್ಚಲು ನೋಡ್ಕೊಳ್ಳಿ. ಮಂಡಿಕ್ಕಿಂತ ಮೇಲ್ಗಡೆ ಐತೆ ಕೆಚ್ಚಲು. ಒಳ್ಳೆ ಟಾಪ್ ಫಿಟ್ಟಿಂಗ್ ಪಂಜಾಬ್ ಫಿಟ್ಟಿಂಗ್ ಕೆಚ್ಚಲನ್ನ ಹೊಂದೈತೆ. ತುಂಬ ಚೆನ್ನಾಗೈತೆ. ಹೈಟು, ಲೆಂತು, ಕೆಚ್ಚಲು ಎಲ್ಲನೂ ಕೂಡ ತುಂಬ ಚೆನ್ನಾಗೈತೆ. ಹಸು ಮಾತ್ರ ಒಳ್ಳೆ ಟಾಪ್ ಕ್ವಾಲಿಟಿ ಒಳ್ಳೆ ಬ್ರೀಡ್ ಹಸುಗಳು. ಮತ್ತು ಈ ಹಸು ಬಂದು 6ರಲ್ಲೂ 2ನೇ ಸೋಲಿನ ಗಬ್ಬನೂ ಕೂಡ ಆಗೈತೆ. ಫಸ್ಟ್ನೇ ಸೋಲ್ಗೆ ಒಂದು ಟೈಮ್ಗೆ 13 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಫಸ್ಟ್ನೇ ಸೋಲಲ್ಲಿ ಒಂದು ಟೈಮ್ಗೆ 13 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಕರು ಹಾಕಿ ಹೆಚ್ಚು ಕಮ್ಮಿ 1 ವರ್ಷ ಆಗೈತೆ. ಈಗ 2ನೇ ಸೋಲಿನ ಗಬ್ಬನೂ ಕೂಡ ಆಗೈತೆ. 6 ತಿಂಗಳದ್ದು ಗಬ್ಬ ಆಗೈತೆ. ಪಕ್ಕ ಕೈ ಹಾಕ್ಸಿ ನೀವು ಚೆಕ್ ಮಾಡಿ ತಗೊಂಡೋಗ್ಬೋದು. 6 ತಿಂಗಳದ್ದು ಪಕ್ಕ ಫಲ ಆಗೈತೆ. 2ನೇ ಸೋಲಿನ ಗಬ್ಬ ಆಗಿರೋದು 6ರಲ್ಲೂ. ಮೊದಲನೇ ಸೋಲಿಗೆ 13 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈಗ 6 ತಿಂಗಳದ್ದು ಫಲ ಇರೋದ್ರಿಂದ ಒಂದು ಟೈಮ್ಗೆ 7 ಲೀಟ್ರಷ್ಟು ಹಾಲು ಕೊಡ್ತೈತೆ. ಬೇಕಾದರೆ ಬನ್ನಿ, 2 ದಿನ ಇದ್ದು 4 ಸತಿ ಹಾಲೆಲ್ಲ ಕರ್ದಿ ನೀವೇ ಚೆಕ್ ಮಾಡಿ ನೀವು ತಗೊಂಡು ಹೋಗ್ಬೋದು. ಒಂದು ಟೈಮ್ಗೆ 7 ಲೀಟ್ರಷ್ಟು ಹಾಲು ಕೊಡ್ತೈತೆ. 6 ತಿಂಗಳದ್ದು ಪಕ್ಕ ಫಲ ಐತೆ. ಹಸು ಮಾತ್ರ ಒಳ್ಳೆ ಟಾಪ್ ಕ್ವಾಲಿಟಿ ಬ್ರೀಡ್ ಹಸು. ಇದ್ರ ಬೆಲೆ ಬಂದ್ಬಿಟ್ಟು 75,000 ರೂಪಾಯಿ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ. ಯಾರಿಗಾದ್ರೂ ಇಷ್ಟ ಇದ್ದರೆ ಮಾತ್ರ ಕಾಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈಗ 2ನೇ ಹಸುವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಹಸುನು ಕೂಡ ಒಳ್ಳೆ ಟಾಪ್ ಕ್ವಾಲಿಟಿ ಒಳ್ಳೆ ಬ್ರೀಡ್ ಹಸು. ತುಂಬಾ ಚೆನ್ನಾಗೈತೆ. ಹೈಟು, ಲೆಂತು ಯಾವ ಥರ ಎದ್ದಿ ಕಾಣಿಸ್ತೈತೆ ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ. ಆದಷ್ಟು ನಿಮಗೆ ಎಲ್ಲ ವಿಡಿಯೋಸ್ಗಳಲ್ಲೂ ಕೂಡ ಪ್ರೂಫ್ ಸಮೇತನೇ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಮತ್ತು ಆದಷ್ಟು ನಿಮಗೆ ಕರು ಹಾಕಿರೋ ಹಸುಗಳನ್ನೇ ನಾನು ಮಾರಾಟ ಮಾಡೋದು. ಗಬ್ಬದ ಹಸುಗಳನ್ನ ನಾನು ಮಾರಾಟ ಮಾಡಲ್ಲ. ಯಾಕಂದರೆ ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇರುತ್ತೆ, ಯಾವ ತೊಟ್ಟಲ್ಲಿ ಹಾಲು ಬರಲ್ಲ ಎಲ್ಲನೂ ಕೂಡ ಗೊತ್ತಾಗಲ್ಲ. ಮತ್ತು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅಂತಲೂ ಕೂಡ ಒಂದು ಅಂದಾಜಿಂದ ನಾವು ಹೇಳೋಕ್ಕಾಗಲ್ಲ.
ದಯವಿಟ್ಟು ಕರು ಹಾಕಿರೋ ಹಸುಗಳನ್ನ ತಗೊಂಡ್ರೆ ಎಷ್ಟು ಲೀಟರ್ ಹಾಲು ಕೊಡ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ, ಎಲ್ಲಾನು ಕೂಡ ನೀವು ಕಣ್ಮುಂದೆನೆ ಪ್ರೂಫ್ ಸಮೇತನೇ ಎಲ್ಲಾನು ಕೂಡ ನೀವು ಚೆಕ್ ಮಾಡಿ ತಗೋಬಹುದು. ಅದಕ್ಕೋಸ್ಕರ ನಾನು ಕರು ಹಾಕಿರೋ ಹಸುಗಳನ್ನ ಮಾತ್ರ ಮಾರಾಟ ಮಾಡ್ತೀನಿ, ಗಬ್ಬದ ಹಸುಗಳನ್ನ ಮಾರಾಟ ಮಾಡಲ್ಲ. ಬನ್ನಿ ಈಗ ಈ ಹಸುದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹೈಟ್ ಅಂತೂ ನನ್ನ ಪ್ರಕಾರ 4.5 ಅಡಿಯಷ್ಟು ಹೈಟ್ನ ಹೊಂದೈತೆ. ಲೆಂತ್ ನನ್ನ ಪ್ರಕಾರ 7 ಅಡಿಯಷ್ಟು ಬಿಂದಾಸ್ ಆಗಿ ಲೆಂತ್ನ ಹೊಂದೈತೆ. ತುಂಬ ಚೆನ್ನಾಗೈತೆ, ಒಳ್ಳೆ ಟಾಪ್ ಕ್ವಾಲಿಟಿ ಬ್ರೀಡ್ ಹಸು. ಹಣೆ ಮೇಲೆ ಶಿವಾಜಿ ನಾಮ ಹೊಂದೈತೆ, ಮೂತಿ ವೈಟ್ ಮೂತಿ ಹೊಂದೈತೆ, ಮತ್ತು ಒಳ್ಳೆ ಬಟ್ಲ್ ಕೆಚ್ಚಲು ಹೊಂದೈತೆ. ಹಾಲಿನ ನರನು ಕೂಡ ಎದ್ದಿ ಕಾಣಿಸ್ತೈತೆ, ನೋಡ್ಕೊಳ್ಳಿ. ಹಾವಿನ ರೀತಿಯಲ್ಲಿ ಯಾವ ಪಟ್ಟಿ ಹಾಲಿನ ನರ ಕಾಣಿಸ್ತೈತೆ ನೀವೇ ಚೆಕ್ ಮಾಡ್ಕೊಳ್ಳಿ. ಮತ್ತು ಒಳ್ಳೆ ಮಂಡಿಕ್ಕಿಂತ ಮೇಲ್ಗಡೆ ಐತೆ, ಒಳ್ಳೆ ಬಟ್ಲ್ ಕೆಚ್ಚಲು ಹೊಂದೈತೆ, ನೋಡ್ಕೊಳ್ಳಿ. ಒಳ್ಳೆ ಬಟ್ಲ್ ಕೆಚ್ಚಲು ಮಂಡಿಕ್ಕಿಂತ ಮೇಲ್ಗಡೆ ಐತೆ. ಹಾವಿನ ರೀತಿಯಲ್ಲಿ ಹಾಲಿನ ನರ ಎದ್ದಿ ಕಾಣಿಸ್ತೈತೆ. 4 ತೊಟ್ಟನು ಕೂಡ ಒಂದೇ ಸಮ ಇವೆ, ನೋಡ್ಕೊಳ್ಳಿ. 4 ತೊಟ್ಟನು ಕೂಡ ತುಂಬ ಚೆನ್ನಾಗಿವೆ. ಒಳ್ಳೆ ತೂಕ ಸೈಜ್ ಹೊಂದಿರೋ ಹಸು, ತುಂಬ ಒಳ್ಳೆ ಬ್ರೀಡಲ್ಲಿ ಕೂಡ ಐತೆ. ಈ ಹಸು ಬಂದು 6 ಕಡೆ 3ನೇ ಸೋಲಿನ ಗಬ್ಬ ಆಗಬೇಕು. ಸೆಮೆನ್ ಹಾಕಿ 2 ತಿಂಗಳು ಪಕ್ಕ ಆಗೈತೆ, ಇನ್ನೂ ಕೂಡ ಚೆಕ್ ಮಾಡಿಸಿಲ್ಲ. 3 ತಿಂಗಳಾದ್ಮೇಲೆ ಚೆಕ್ ಮಾಡಿಸ್ತಾರೆ ಗಬ್ಬ ಆಗೈತೆ ಇಲ್ವ ಅನ್ನೋದು. 3 ತಿಂಗಳಾದ್ಮೇಲೆ ಗೊತ್ತಾಗೋದು. ಈಗ ಸೆಮೆನ್ ಹಾಕಿ ಪಕ್ಕ 2 ತಿಂಗಳಾಗೈತೆ, 3ನೇ ಸೋಲಿನ ಗಬ್ಬ ಆಗಿರೋದು. ಇನ್ನೂ ರಿಪೀಟ್ ಹೀಟಿಗೆ ಬಂದಿಲ್ಲ, 2 ತಿಂಗಳು ಪಕ್ಕ ಆಗೈತೆ. ಬೇಕಾದರೆ ಚೆಕ್ ಮಾಡಿಸ್ಕೋಬೋದು ನೀವು. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 11 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಒಂದು ಟೈಮ್ಗೆ 11 ಲೀಟ್ರಷ್ಟು ಹಾಲು ಕೊಟ್ಟೈತೆ ಕರು ಹಾಕಿದ್ದ ನಂತರ. ಈಗ ಪ್ರೆಸೆಂಟ್ ಒಂದು ಟೈಮ್ಗೆ 8 ಲೀಟ್ರಷ್ಟು ಗಟ್ಟಿ ಹಾಲು ಕೊಡ್ತೈತೆ. ಒಂದು ಟೈಮ್ಗೆ 8 ಲೀಟ್ರ್ ಹಾಲು ಕೊಡ್ತೈತೆ. 2 ತಿಂಗಳು ಗಬ್ಬ ಆಗೈತೆ. ಸೆಮೆನ್ ಹಾಕಿ 2 ತಿಂಗಳಾಗೈತೆ. 3ನೇ ಸೋಲಿನ ಗಬ್ಬ ಆಗಿರೋದು. ಹೊಸಬಾಯಿ. ಇದ್ರ ಬೆಲೆ ಬಂದ್ಬಿಟ್ಟು ಕೇವಲ 60,000 ರೂಪಾಯಿ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಈಗ ಇನ್ನೊಂದು ಹಸುನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಹಸುನು ಕೂಡ ಒಳ್ಳೆ ಟಾಪ್ ಬ್ರೀಡ್ ಹಸು, ತುಂಬಾ ಚೆನ್ನಾಗೈತೆ. ಒಳ್ಳೆ ತೂಕ ಸೈಜ್ ಹೊಂದಿರೋ ಹಸು. ಎಲ್ಲ ಹಸುಗಳನ್ನು ಕೂಡ ಒಳ್ಳೆ ಟಾಪ್ ಬ್ರೀಡ್ ಹಸುಗಳನ್ನೇ ಕಟ್ಟಿದ್ದಾರೆ. ಆದಷ್ಟು ಒಂದು ಸ್ವಲ್ಪ ಮೇವಿನ ಸಮಸ್ಯೆ ಇರೋದ್ರಿಂದ ಮಾರಾಟ ಮಾಡ್ತಾ ಇದ್ದಾರೆ. ನೋಡ್ಕೊಳ್ಳಿ, ಮೂತಿ ಬಂದು ವೈಟ್ ಮೂತಿ, ಶಿವಾಜಿ ನಾಮ ಹೊಂದೈತೆ. ಒಳ್ಳೆ ಲೆಂತು, ಒಳ್ಳೆ ಹೈಟ್ನು ಕೂಡ ಹೊಂದೈತೆ. ನನ್ನ ಪ್ರಕಾರ ಹೈಟು 4.5 ಅಡಿಯಷ್ಟು ಹೈಟ್ನ ಹೊಂದೈತೆ. ಲೆಂತು ನನ್ನ ಪ್ರಕಾರ 7.5 ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ. ಒಳ್ಳೆ ಟಾಪ್ ಕ್ವಾಲಿಟಿದಲ್ಲಿ ಐತೆ, ತುಂಬ ಚೆನ್ನಾಗೈತೆ ಹಸು ಮಾತ್ರ. ಹಾಲಿನ ನರನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಎಲ್ಲಾನು ಕೂಡ ನಿಮಗೆ ಪ್ರೂಫ್ ಸಮೇತನೇ ತಿಳಿಸ್ತಾ ಇದ್ದೀನಿ. ಹಾಲಿನ ನರ ಎದ್ದಿ ಕಾಣಿಸ್ತೈತೆ, ನೋಡ್ಕೊಳ್ಳಿ. ಮತ್ತೆ ತೊಡ್ಗಳು ನೋಡ್ಕೊಳ್ಳಿ, 4 ಕೂಡ ಒಂದೇ ಸಮ ಇವೆ. ತುಂಬ ಚೆನ್ನಾಗೈತೆ ಹಸು ಮಾತ್ರ. ಒಳ್ಳೆ ಟಾಪ್ ಕ್ವಾಲಿಟಿ, ಒಳ್ಳೆ ಬ್ರೀಡ್ ಹಸುಗಳು. ಈ ಹಸು ಬಂದು ನನ್ನ ಪ್ರಕಾರ 4.5 ಅಡಿಯಷ್ಟು ಹೈಟ್ ಐತೆ. ಲೆಂತ್ 7 ಅಡಿಯಷ್ಟು ಹೈಟ್ನು ಕೂಡ ಹೊಂದೈತೆ. ತುಂಬ ಚೆನ್ನಾಗೈತೆ. ಈ ಹಸುನು ಕೂಡ 2ನೇ ಸೋಲಿನ ಗಬ್ಬ ಆಗೈತೆ. ಪಕ್ಕ 7 ತಿಂಗಳದ್ದು ಫಲ ಐತೆ. ಕೈ ಹಾಕ್ಸಿ ನೀವು ಚೆಕ್ ಮಾಡ್ಕೋಬಹುದು. ಹಾಲೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. 7 ತಿಂಗಳದ್ದು ಪಕ್ಕ ಫಲ ಆಗೈತೆ. 8ನೇ ತಿಂಗಳು ಸ್ಟಾರ್ಟ್ನು ಕೂಡ ಆಗೈತೆ. 6ರಲ್ಲೂ 2ನೇ ಸೋಲಿನ ಗಬ್ಬ ಆಗಿರೋದು. 8ನೇ ತಿಂಗಳು ಸ್ಟಾರ್ಟ್ ಆಗೈತೆ. ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಾಲ್ ಮಾಡಿ. ಇದ್ರ ಬೆಲೆ ಬಂದ್ಬಿಟ್ಟು ಕೇವಲ 65,000 ರೂಪಾಯಿ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಾಲ್ ಮಾಡಿ. 2ನೇ ಸೋಲಿನ ಗಬ್ಬ ಆಗಿರೋದು. 8ನೇ ತಿಂಗಳು ಸ್ಟಾರ್ಟ್ ಆಗೈತೆ. 6ರಲ್ಲೂ 2ನೇ ಸೋಲಿನ ಗಬ್ಬ. ಬೆಲೆ ಬಂದ್ಬಿಟ್ಟು 65,000 ರೂಪಾಯಿ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಈಗ 3ನೇ ಹಸು ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಹಸುನು ಕೂಡ ಒಳ್ಳೆ ಟಾಪ್ ಬ್ರೀಡ್ ಹಸುಗಳು. ಒಳ್ಳೆ ಆನೆ ತರ ಐತೆ. ಒಳ್ಳೆ ಲೆಂತ್ ಹೊಂದೈತೆ. ಒಳ್ಳೆ ಹೈಟ್ನು ಕೂಡ ಹೊಂದೈತೆ. ಒಳ್ಳೆ ಮುಖದ ಮೇಲೆ ಶಿವಾಜಿ ನಾಮನು ಕೂಡ ಹೊಂದೈತೆ. ಮೂತಿನೂ ಕೂಡ ವೈಟ್ ಐತೆ. ಒಳ್ಳೆ ಹೈಟ್ ಐತೆ. ಹೈಟ್ ಬಂದು ನನ್ನ ಪ್ರಕಾರ 4 ಅಡಿಯಷ್ಟು ಹೈಟ್ ಹೊಂದೈತೆ. ಲೆಂತ್ ನನ್ನ ಪ್ರಕಾರ 7 ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ. ಒಳ್ಳೆ ಟಾಪ್ ಕ್ವಾಲಿಟಿ, ಒಳ್ಳೆ ಬ್ರೀಡ್ ಹಸುಗಳು. ಹಸು ಮಾತ್ರ ಎಲ್ಲ ಒಂದಕ್ಕಿಂತ ಒಂದು ಟಾಪ್ ಹಸುಗಳು. ನೋಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಒಳ್ಳೆ ಹಸುಗಳು. ಯಾರಿಗಾದ್ರೂ ಬೇಕಿದ್ರೆ ದಯವಿಟ್ಟು ಇಂಥ ಆಫರ್ನ ಬಳಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಸುನು ಕೂಡ ನೋಡ್ಕೊಳ್ಳಿ. ಹೈಟು ನನ್ನ ಪ್ರಕಾರ 4 ಅಡಿ ಐತೆ. ಲೆಂತು 7 ಅಡಿಯಷ್ಟು ಲೆಂತ್ನ ಹೊಂದೈತೆ. ಒಳ್ಳೆ ಹಾವಿನ ರೀತಿಯಲ್ಲಿ ಹಾಲಿನ ನರಗಳನ್ನು ಕೂಡ ಎದ್ದಿ ಕಾಣಿಸ್ತಿದ್ದೇವೆ. ನಿಮಗೆ ಪ್ರೂಫ್ ಸಮೇತನೇ ತಿಳಿಸ್ತಾ ಇದ್ದೀನಿ. ಮತ್ತೆ 4 ತೊಟ್ಟನು ಕೂಡ ಸಮ ಇವೆ. 4 ತೊಟ್ಟ ಮೇಲೂ ಕೂಡ ಒಳ್ಳೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನ ಹೊಂದೈತೆ. ಮತ್ತೆ ಮುಖದ ಮೇಲೆ ಶಿವಾಜಿ ನಾಮನು ಕೂಡ ಹೊಂದೈತೆ. ತುಂಬ ಚೆನ್ನಾಗೈತೆ. ಮತ್ತೆ ಮಂಡಿಕ್ಕಿಂತ ಮೇಲ್ಗಡೆ ಐತೆ ಕೆಚ್ಚಲು. ಒಳ್ಳೆ ಬಟ್ಲ್ ಕೆಚ್ಚಲು ಹೊಂದೈತೆ. ಮಂಡಿಕ್ಕಿಂತ ಮೇಲ್ಗಡೆ ಐತೆ ಕೆಚ್ಚಲು. 4 ತೊಟ್ಟ ಮೇಲೂ ಬ್ಲ್ಯಾಕ್ ಪ್ಯಾಚಸ್ಗಳೈತೆ. ತುಂಬ ಚೆನ್ನಾಗೈತೆ. ಈ ಹಸುನು ಕೂಡ ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 11 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಕರು ಹಾಕಿದ್ದ ನಂತರ ಈಗ 4 ತಿಂಗಳದ್ದು ಪಕ್ಕ ಫಲ ಆಗೈತೆ. ಬೇಕಾದ್ರೆ ಕೈ ಹಾಕ್ಸಿ ನೀವು ಚೆಕ್ ಮಾಡಿಸಿ ಎಲ್ಲಾನು ಕೂಡ ಕಣ್ಮುಂದೆನೆ ನೋಡಿ ತಗೊಂಡೋಗ್ಬೋದು.
ಬೆಳಗ್ಗೆ ಸಂಜೆ 2 ಸತಿ ಹಾಲನ್ನು ಕೂಡ ಕರ್ದಿ 4 ಸತಿ ಚೆಕ್ ಮಾಡಿ ತಗೋಬಹುದು. ಗಬ್ಬಾನು ಕೂಡ ಚೆಕ್ ಮಾಡಿಸಿ ತಕೊಂಡು ಹೋಗ್ಬೋದು. ಇದು 2ನೇ ಸೋಲಿನ ಗಬ್ಬ ಆಗಿರೋದು. ಆರಲ್ ಕಡೆ 2ನೇ ಸೋಲಿನ ಗಬ್ಬ ಆಗೈತೆ. 4 ತಿಂಗಳದ್ದು ಪಕ್ಕ ಫಲ ಆಗೈತೆ. ಚೆಕ್ ಮಾಡಿ ನೀವು ತಕೊಂಡು ಹೋಗ್ಬೋದು. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 11 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈಗ 4 ತಿಂಗಳದ್ದು ಫಲ ಇರೋದ್ರಿಂದ ಒಂದು ಟೈಮ್ಗೆ 5 ಲೀಟ್ರಷ್ಟು ಪಕ್ಕ ಹಾಲು ಕೊಡ್ತೈತೆ. ನೋಡಿ, ಇದ್ರ ಬೆಲೆನೂ ಕೂಡ 65,000 ರೂಪಾಯಿ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ. ಮತ್ತೆ ಇಂಥ ಬಂಪರ್ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಬೇಡಿ ಫ್ರೆಂಡ್ಸ್. ಬನ್ನಿ ಈ ಹಸು ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಹಸುನು ಕೂಡ ಒಳ್ಳೆ ಟಾಪ್ ಕ್ವಾಲಿಟಿ, ಒಳ್ಳೆ ಬ್ರೀಡ್ ಹಸು, ತುಂಬಾನೇ ಚೆನ್ನಾಗೈತೆ. ಮುಖದ ಮೇಲೆ ಒಳ್ಳೆ ಶಿವಾಜಿ ನಾಮನು ಕೂಡ ಹೊಂದೈತೆ. ಈ ಹಸುನು ಬಂದು ಒಳ್ಳೆ ಹೈಟ್, ಒಳ್ಳೆ ಲೆಂತ್ನು ಕೂಡ ಹೊಂದೈತೆ. ಒಳ್ಳೆ ಬಟ್ಲ್ ಕೆಚ್ಚಲು ಹೊಂದೈತೆ. ಎಲ್ಲ ಹಸುಗಳನ್ನು ಕೂಡ ಒಳ್ಳೆ ಬಟ್ಲ್ ಕೆಚ್ಚಲು, ಒಳ್ಳೆ ಹಾವಿನ ರೀತಿಯಲ್ಲಿ ಹಾಲಿನ ನರನು ಕೂಡ ಎದ್ದಿ ಕಾಣಿಸ್ತಾ ಇದ್ದೇವೆ. ಈ ಹಸು ಬಂದು ಹೈಟು ನನ್ನ ಪ್ರಕಾರ 4.5 ಅಡಿಯಷ್ಟು ಹೈಟ್ನ ಹೊಂದೈತೆ. ಲೆಂತ್ ನನ್ನ ಪ್ರಕಾರ 7 ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ. ತುಂಬ ಚೆನ್ನಾಗೈತೆ. ಒಳ್ಳೆ ಬಟ್ಲ್ ಕೆಚ್ಚಲು ಹೊಂದೈತೆ. ನೋಡ್ಕೊಳ್ಳಿ, ಒಳ್ಳೆ ಬಟ್ಲ್ ಕೆಚ್ಚಲು ಹೊಂದೈತೆ. ಮತ್ತೆ ತೊಟ್ಟ ಮೇಲೆ ಎಲ್ಲ ಬ್ಲ್ಯಾಕ್ ಪ್ಯಾಚಸ್ಗಳನ್ನು ಕೂಡ ಹೊಂದೈತೆ. ಮತ್ತೆ ಮೈ ಮೇಲೆ ಎಲ್ಲ ಬ್ಲ್ಯಾಕ್ ಮಚ್ಚೆಗಳನ್ನು ಕೂಡ ಹೊಂದೈತೆ. ತುಂಬ ಚೆನ್ನಾಗೈತೆ. ಲೆಂತ್ 7 ಅಡಿಯಷ್ಟು ಲೆಂತ್ ಐತೆ. ಹಾವಿನ ರೀತಿಯಲ್ಲಿ ಎದ್ದಿ ಹಾಲಿನ ನರನು ಕೂಡ ಎದ್ದಿ ಕಾಣಿಸ್ತೈತೆ. 4 ತೊಟ್ಟು, ಒಳ್ಳೆ ಬ್ಲ್ಯಾಕ್ ತೊಟ್ಟುಗಳು, ತುಂಬ ಚೆನ್ನಾಗೈತೆ. ಒಳ್ಳೆ ಸೈಜ್ನು ಕೂಡ ಐತೆ ಹಸು. ಈ ಹಸುನು ಕೂಡ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಕೊಡ್ತೈತೆ. ಈ ಹಸು ಬಂದು 4 ತಿಂಗಳದ್ದು ಫಲ ಐತೆ. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 12 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈ ಹಸುನು ಕೂಡ ಈಗ 4 ತಿಂಗಳದ್ದು ಫಲ ಇರೋದ್ರಿಂದ ಒಂದು ಟೈಮ್ಗೆ 5.5-6 ಲೀಟ್ರಷ್ಟು ಹಾಲು ಕೊಡ್ತೈತೆ. ಈ ಹಸುನು ಕೂಡ ಒಂದು ಟೈಮ್ಗೆ 5.5-6 ಲೀಟ್ರಷ್ಟು ಹಾಲು ಕೊಡ್ತೈತೆ. ಕರು ಹಾಕಿದ್ದ ನಂತರ 12 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈಗ 4 ತಿಂಗಳದ್ದು ಫಲ ಇರೋದ್ರಿಂದ ಒಂದು ಟೈಮ್ಗೆ 5.5 ಲೀಟ್ರಷ್ಟು ಹಾಲು ಕೊಡ್ತೈತೆ. ಬೆಲೆ ಬಂದ್ಬಿಟ್ಟು 65,000 ರೂಪಾಯಿ. 2ನೇ ಸೋಲಿನ ಗಬ್ಬ ಆಗಿರೋದು. ಆರಲ್ ಕಡೆ 2ನೇ ಸೋಲಿನ ಗಬ್ಬ ಆಗೈತೆ. 65,000 ರೂಪಾಯಿ. ಪ್ರೆಸೆಂಟ್ ಒಂದು ಟೈಮ್ಗೆ 5.5 ಲೀಟ್ರಷ್ಟು ಹಾಲು ಕೊಡ್ತೈತೆ. ತುಂಬ ಚೆನ್ನಾಗೈತೆ. ಒಳ್ಳೆ ಟಾಪ್ ಕ್ವಾಲಿಟಿ, ಒಳ್ಳೆ ಬ್ರೀಡ್ ಹಸುಗಳು, ತುಂಬ ಚೆನ್ನಾಗೈತೆ. ಆದಷ್ಟು ನಿಮಗೆ ಎಲ್ಲ ಹಸುಗಳದ್ದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸಿದ್ದೀನಿ. ಒಳ್ಳೆ ಟಾಪ್ ಕ್ವಾಲಿಟಿ, ಒಳ್ಳೆ ಕಮ್ಮಿ ಬೆಲೆಗೆ ತಿಳಿಸಿದ್ದೀನಿ. ಯಾರಿಗಾದ್ರೂ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಹಸುಗಳು ಬೇಕೆಂದರೆ ದಯವಿಟ್ಟು ಕಾಲ್ ಮಾಡಿ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಟಾಪ್ ಕ್ವಾಲಿಟಿ ಹಸುಗಳು ತುಂಬಾ ಚೆನ್ನಾಗಿವೆ.